ಚಳ್ಳಕೆರೆ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ 10ನೇ ತರಗತಿ ಪರೀಕ್ಷಾ ಫಲಿತಾಂಶ ಸುಧಾರಣೆಗಾಗಿ ನಡೆದ ಶಿಕ್ಷಣ ಸುಧಾರಣಾ ಸಮನ್ವಯ ಸಮಿತಿ ಸಭೆಯಲ್ಲಿ ಶಾಸಕ ಟಿ ರಘುಮೂರ್ತಿ ಕಠಿಣ ಎಚ್ಚರಿಕೆ ನೀಡಿದರು. ಹೆಚ್ಚು ಶುಲ್ಕ ವಸೂಲಿ ಮಾಡುತ್ತಿದ್ದರೂ ಕಡಿಮೆ ಫಲಿತಾಂಶ ನೀಡುತ್ತಿರುವ ಅನುದಾನಿತ ಹಾಗೂ ಅನುದಾನ ರಹಿತ ಖಾಸಗಿ ಪ್ರೌಢಶಾಲೆಗಳ ಮಾನ್ಯತೆ ರದ್ದುಪಡಿಸಲು ಶಿಫಾರಸು ಮಾಡುವುದಾಗಿ ಹೇಳಿದರು. ಸರ್ಕಾರಿ ವಸತಿ ಶಾಲೆಗಳಲ್ಲಿಯೂ ಫಲಿತಾಂಶ ಕಡಿಮೆಯಾಗಿರುವುದು ಆತಂಕಕ್ಕೆ ಗುರಿಯಾಗಿದೆ. ವಿದ್ಯಾರ್ಥಿಗಳ ಗೈರು ಹಾಜರಿ ಅಥವಾ ಅನಾರೋಗ್ಯದ ನೆಪ ಒಪ್ಪುವುದಿಲ್ಲ ಎಂದು ಖಂಡಿಸಿದ ಅವರು, ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಹಾಗೂ ಇಒ ಸೇರಿದಂತೆ ವಿವಿಧ ಅಧಿಕಾರಿಗಳು ದತ್ತು ಪಡೆದು ಮಾರ್ಗದರ್ಶನ ನೀಡುತ್ತಿದ್ದಾರೆ. ಆದರೂ ಫಲಿತಾಂಶ ಸುಧಾರಿಸದಿದ್ದರೆ ಸಂಬಂಧಪಟ್ಟವರನ್ನೇ ಹೊಣೆಗಾರರನ್ನಾಗಿ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಈ ಬಾರಿ 10ನೇ ತರಗತಿಯಲ್ಲಿ 100% ಫಲಿತಾಂಶ ತರುವಂತೆ ಶಿಕ್ಷಕರು ತಕ್ಷಣದಿಂದಲೇ ಶ್ರಮಿಸಬೇಕು. ಸರ್ಕಾರಿ ಶಾಲೆಗಳ ಜಾಗ ಖಾತೆ, ಶಿಥಿಲಗೊಂಡ ಕಟ್ಟಡಗಳು ಹಾಗೂ ಕಾಂಪೌಂಡ್ ಇಲ್ಲದ ಶಾಲೆಗಳ ವಿವರಗಳನ್ನು ನೀಡುವಂತೆ ಮುಖ್ಯ ಶಿಕ್ಷಕರಿಗೆ ಆದೇಶಿಸಿದರು. ಇನ್ನು ಈ ಸಭೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ, ತಾಲೂಕು ಪಂಚಾಯಿತಿ ಇಒ ಶಶಿಧರ್, ಬಿಇಒ ಸುರೇಶ್ ಸೇರಿದಂತೆ ಶಿಕ್ಷಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, ಚಳ್ಳಕೆರೆ. 49 ಬಂತು, ಈಗ 57 ಆಗಿದೆ. ಈಗ 100% ರಿಸಲ್ಟ್ ಕೊಡ್ತಿದ್ರು. ಹೌದು ಸರ್, ಪ್ರಿಪೇರ್ ಮಾಡಿದ್ವಿ. ಇಡೀ ತಾಲೂಕಿಗೆ ಲಿಸ್ಟ್ ನೀವು ಬೇರೆ, ಯಾಕಂದ್ರೆ 87% ಅಲ್ಲಿ ನಿಮ್ದು 57, 30% ಕಡಿಮೆ ನಿಮ್ದು ಇಡೀ ತಾಲೂಕು ಆವರೇಜ್ ತಗೊಂಡಾಗ. ತಾಲೂಕು ಅವರೇಜಿಗೆ ನಿಮ್ದು 57, ತಾಲೂಕು ಅವರೇಜ್ 87 ಇದೆ 3ನೇ ಪ್ರಿಪರೇಟರಿ ನಲ್ಲಿ. ಅರ್ಥ ಆಯ್ತಾ? ನೋಡಿ, ಇವಾಗ ಏನ್ ಮಾಡ್ತೀರಿ? ಈಗ ಹೌದಾ, ಇಲ್ಲಿ ಟೌನ್ಗೆ ಒಂದು 10 ಕಿಲೋಮೀಟರ್ ದೂರ ಇಲ್ಲ, ಎಷ್ಟಿದೆ? 5 ಕಿಲೋಮೀಟರ್. 5 ಕಿಲೋಮೀಟರ್ ದೂರದಲ್ಲಿರೋಂಥದಕ್ಕೆ ಪರ್ಸೆಂಟೇಜ್ ತಗೊಂಡ್ರೆ ನಿಂದೇನ ಒಂದ್ ಸ್ವಲ್ಪ ಇಲ್ಲೇ ರೋಡ್ ಪಕ್ಕದಾಗ ಐತಂತ ಬಂದ್ರೆ ನಿಮ್ದೆಲ್ಲ ತಾಲೂಕೇ ಇದನ್ನ ತೋರಿಸ್ಬಿಡ್ತೀವಿ. ನಿಮ್ಮ ಇವ್ರಿಗೆ ಯಾರಿಗೆ ಹೇಳಿದ್ವಲ್ಲಪ್ಪ ನಾವು, ಸೆಕ್ರೆಟರಿ ಆಗಿದಾರಲ್ಲ, ಈ ಸಲ ಆದ್ರೆ ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ವಿ. ನೀವು ಅದನ್ನು ಒಂದು 23 ಜನಕ್ಕೆ 13 ಜನಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದ್ರೆ ನೀವು ಎಪ್ಪಿಸ ನೀವು ಸಿ ನ ಪಾಸ್ ಅಂತ ತಗೊಂಡಿರ್ತಾನೆ. ಸಿ ಪ್ಲಸ್ ಓಕೆ. ಎನ್ ಸಿ ಇಲ್ಲಿ ಟೋಟಲ್ 574 ಇದ್ದಾರೆ. ಓಕೆ, ಈ 574ಕ್ಕೆ ನೀವು ಹಾಕ್ಬೇಕು ಸಿ ಪ್ಲಸ್, ಸಿ ಮತ್ತೆ ಎನ್ ಸಿ ಗೆ. ಏನ್ ಎಕ್ಸರ್ಸೈಸ್ ಮಾಡ್ತೀವಿ ಹೇಳಿದ್ರಿ ಮೊನ್ನೆ, ಮೇಕಪ್ ಕಾಲ್ ನೀವೆಲ್ಲಿ ಕಾಲ್ವಾಡ ಹೈಸ್ಕೂಲ್. ಓಕೆ, ಎಲ್ಲ ಒಂದ್ ಸಾರಿ ಪರಿಚಯ ಮಾಡ್ಕೊಂಡ್ಬಿಡ್ರಿ. ಹೇಳ್ತೀನಿ ಎಲ್ಲೆಲ್ಲ ನೀವೆಲ್ಲ ಹಂಗೆ ಎದ್ದಾಡ್ಬೇಡ್ರಿ, ಹಂಗೆ ಹೇಳ್ಬಿಡ್ರಿ, ಸುಮ್ಮನೆ ಕೈ ಎತ್ತಿ ಹೇಳ್ಬಿಡ್ರಿ. ವಿಜಯ್ ಕುಮಾರ್ ಅಂತ 81% ಆಯ್ತು ಸರ್. ಎರಡನೇದು 80.4, ಮೂರನೇದು 87.4. ಸೊ ಇದು 4ನೇ ಪ್ರಿಪರೇಟರಿ ಅಂತ ತಿಳ್ಕೊಳ್ಳೋಣ. 1ರಿಂದ 1ಕ್ಕೆ ಎಷ್ಟು ಬಂತು ನೋಡಿ, 64ಕ್ಕೆ ಇದ್ದಿದ್ದು 80, ಅಂದ್ರೆ ಆಲ್ಮೋಸ್ಟ್ 60% ಜಾಸ್ತಿ ಆಯ್ತು. ಸೊ 80.4 ಇದ್ದಿದ್ದು 87.4, ಅಂದ್ರೆ 7% ಅಲ್ವಾ? ಈಗ ನಾವು 4ನೇದು ಅನ್ಕೊಳ್ಳೋಣ, ಇದು ಇನ್ಕ್ರೀಸ್ ಆಗೈತಾನೆ. ಎಷ್ಟು 10% ಆಗುತ್ತಾ? 4% ಇಲ್ಲ, ನೀವು ಇವಾಗ ನೀವೇನು 80 to 87 ಇದೆಯಲ್ಲಪ್ಪ, ಇನ್ನೊಂದು 7 ಇದ್ದು ನಿಮ್ಗೆ 94, 95 ಬರ್ಬೇಕು. ಇದು ಆವರೇಜ್ ಬರ್ತದೆ.